ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಶಿಲ್ಪಾಸ್ ಕನ್ನಡ ವ್ಲಾಗ್ಸ್. ಇವತ್ತು ನಾವು ವಿಶ್ವವಿಖ್ಯಾತ ಹಂಪೆಗೆ ಹೋಗಿದ್ವಿ. ಇವತ್ತು ವಿಶೇಷತೆ ಏನು ಅಂದರೆ ಹೊಸ್ತಿಲು ಹುಣ್ಣಿಮೆ, ಕಾರ್ತಿಕದ ಕೊನೆ ದಿನ ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ವಿರೂಪಾಕ್ಷೇಶ್ವರ ಇಲ್ಲಿ ಆರಾಧ್ಯ ದೈವ, ಅದನ್ನು ಇವತ್ತು ಇಳಿಸ್ತಾರೆ. ಹಾಗಾಗಿ ಬೇರೆ ಬೇರೆ ಭಾಗದಿಂದ ಜನರು ಬಂದು ಇಲ್ಲಿ ಅಭಿಷೇಕ ಅದೆಲ್ಲ ಮಾಡಿಸ್ತಾರೆ. ಅರ್ಚನೆ, ಕುಂಕುಮಾರ್ಚನೆ ಅದೆಲ್ಲ ನಡೀತಾ ಇರುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಮತ್ತು ಈ ಹೊಸ್ತಿಲು ಹುಣ್ಣಿಮೆ ಇರೋದ್ರಿಂದ ತುಂಬ ಅಂದರೆ ತುಂಬ ಭಕ್ತಾದಿಗಳು ಬಂದಿದ್ದರು. ತುಂಬ ರಶ್ ಇತ್ತು ಹಂಪೆ. ಕ್ಯೂ ಯಾವಾಗಲೂ ನಿಂತಿರಲಿಲ್ಲ, ಅಂದರೆ ಸ್ವಲ್ಪ ನಿಲ್ತಿದ್ವಿ ಅಷ್ಟೇ. ಈ ಸಾರಿ ತುಂಬ ಅಂದರೆ ತುಂಬ ಕ್ಯೂ ನಿಂತ್ವಿ. ಒಂದು ಸ್ವಲ್ಪ ಹೊತ್ತು ನಿಂತ್ವಿ. ಅದಾದಮೇಲೆ ತುಂಬ ರಶ್ ಇತ್ತು. ಇನ್ನು ಇಲ್ಲಿ ಈ ಸಾರಿ ಹಂಪೆಗೆ ಹೋದಾಗ ನಾಮ ಹಾಕ್ತಾಯಿದ್ರು. ನನ್ನ ದೊಡ್ಡ ಮಗಳಿಗೆ ಮತ್ತು ಚಿಕ್ಕ ಮಗಳಿಗೆ ಹಾಕಿಸ್ಬೇಕು ಅಂತ ಅಂದ್ಕೊಂಡ್ವಿ. ಮತ್ತು ಅದರಲ್ಲಿ ಅದು ಚಿತ್ರ ಏನಿದೆ ಅಂದರೆ ತ್ರಿಶೂಲ ಮತ್ತು ವಿಭೂತಿ ಮತ್ತು ಶಿವನ ಕೈಲಿ ಇರೋ ಡಮರುಗ ಈ ಥರ ಅಚ್ಚುಗಳಿದ್ವು. ಅದನ್ನು ಹಾಕ್ಸ್ಕೋಬೇಕು ಅಂತ ಅಂದ್ಕೊಂಡು ಆ ಕಡೆ ಸ್ಲೀಪರ್ ಸ್ಟ್ಯಾಂಡ್ ಇತ್ತಲ್ಲ, ಹಾಗಾಗಿ ಅವ್ರು ಬಿಡೋಕ್ಕಂತ ಹೋದ್ವಿ. ಬೆಳಗ್ಗೆ 10 ಗಂಟೆ ಆದರೂ ತುಂಬ ಅಂದರೆ ತುಂಬಾ ಚಳಿ ಇತ್ತು ನೋಡಿ. ನನ್ನ ಹಸ್ಬೆಂಡ್ ಇನ್ನೂ ಜರ್ಕಿನ್ ಹಾಕ್ಕೊಂಡಿದ್ರು, ಮಕ್ಕಳಿಗೆ ಕೂಡ ಸ್ವೆಟ್ರ್ ಹಾಕಿದ್ದೆ. ಇಲ್ಲಿ ನೋಡಿ ನನ್ನ ಮಗಳಿಗೆ, ಸಣ್ಣ ಮಗಳಿಗೆ ಅದು ಅಚ್ಚೆಲ್ಲ ಹಾಕ್ತಾ ಇದ್ದಾರೆ. ಅಲ್ಲಿ ವಿಭೂತಿ ಗಂಧ ಮಿಕ್ಸ್ ಮಾಡಿ ಹೇಗೆ ಕಾಣ್ತಿದ್ದಾಳೆ ನೋಡಿ ನನ್ನ ಮಗಳು. ನಿದ್ದೆಗಳಲ್ಲಿದ್ಲು ಇನ್ನು. ಈಗ ನೋಡಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಸೆಕ್ಯೂರಿಟಿ ಇರುತ್ತೆ, ಅದನ್ನ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ. ಇದೇ ಫಸ್ಟ್ ಟೈಮ್ ನಾವು ಹೋದಾಗ ಹಂಪೆ ರಶ್ ಇರೋದು. ಜಾತ್ರೆ ಟೈಮಲ್ಲಿ, ಶಿವರಾತ್ರಿ ಈ ಥರದಲ್ಲಿ ಎಲ್ಲ ರಶ್ ಇರುತ್ತೆ. ಬಟ್ಟು ಹುಣ್ಣಿಮೆಯಲ್ಲಿ ಫಸ್ಟ್ ಟೈಮಲ್ಲಿ ಹೋಗಿದ್ದು, ತುಂಬ ರಶ್ ಇತ್ತು. ಚಳಿ ಕೂಡ ಹಾಗೆ. ಅಲ್ಲೆಲ್ಲ ನೀರಾವರಿ ನದಿಯೆಲ್ಲ ಇದೆಯಲ್ಲ, ಮತ್ತು ನೀರಾವರಿ ಏರಿಯಾ, ಹಾಗಾಗಿ ತುಂಬ ಅಂದರೆ ತುಂಬ ಕೋಲ್ಡಿತ್ತು. 10 ಗಂಟೆ ನೋಡಿರಿ ಟೈಮ್ ಇವಾಗ. ಅಂತ ನನ್ನ ಮಗಳಿಗೆ ಸ್ವೆಟ್ರು ಸಾಕ್ಸ್ ಎಲ್ಲ ಹಾಕಿದ್ದೀವಿ. ಓಡಾಡ್ತಾ ಇದ್ದಾಳೆ ಅಲ್ಲಿ ಟೆಂಪಲಲ್ಲಿ. ಈ ಹಂಪೆ ತುಂಗಭದ್ರಾ ನದಿ ದಂಡೆ ಮೇಲಿದೆ. ಇದು ಯುನೆಸ್ಕೋ ಪಟ್ಟಿಯಲ್ಲಿ ಕೂಡ ಸೇರಿಸಲಾಗಿದೆ ಇದನ್ನು. ನೋಡಿ ಅಲ್ಲಿಂದ ಕ್ಯೂ ಹೋಗ್ಬೇಕಲ್ಲ, ಆನೆ ಇರುತ್ತೆ ಅಲ್ಲಿ ಮೇಲ್ಗಡೆ. ಇಲ್ಲಿ ಮೆಟ್ಲು ಹತ್ತಿ ಹೋದರೆ, ಮುಂಚೆ ಎಲ್ಲ ನಾವು ಸ್ಟ್ರೇಟಾಗಿ ದರ್ಶನಕ್ಕೆ ಹೋಗ್ಬಿಡ್ತಿದ್ವಿ. ಬಟ್ ಈಗ ಅಲ್ಲಿ ನಿಂತಿದ್ದಾರಲ್ಲ ಜನ, ವಿಶೇಷ ದರ್ಶನ ಕೂಡ ಎಲ್ಲರೂ ಒಟ್ಟಿಗೆ ಬಿಡ್ತಾ ಇದ್ದಾರೆ. ವಿಶೇಷ ದರ್ಶನ ತೊಗೊಂಡ್ರು ಕೂಡ ವೇಸ್ಟಲ್ಲಿ, ಆ ಥರ ಇದೆ. ಅಲ್ಲಿ ಒಂದು ಹಾಫ್ ಆನ್ ಅವರ್ಗಿನ ಮೇಲೆ ಇಲ್ಲೇ ಈ ಕಡೆ ಈ ಪೋರ್ಷನಲ್ಲೇ ನಿಂತಿದ್ದೀವಿ. ಅದಾದಮೇಲೆ ಅಲ್ಲಿ ಸ್ಟೆಪ್ ಇಳಿದು ಅಲ್ಲಿ ಕೂಡ ತುಂಬ ಹೊತ್ತು ನಿಂತಿದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಅದಕ್ಕೆ ಸರಿಯಾದ ವ್ಯವಸ್ಥೆ ಕೂಡ ಮಾಡಿರಲಿಲ್ಲ. ಅದು ಕೂಡ ಮಕ್ಕಳನ್ನ ಕಟ್ಕೊಂಡು ಹೋದರೆ ತುಂಬ ನೋಡಿಲ್ಲ ಎಷ್ಟೊಂದು ಜನ ಇದ್ದಾರೆ. ಅಲ್ಲಿ ಕ್ಯೂ ಇಲ್ಲ. ಈ ಕಡೆ ಎಲ್ಲರೂ ಈ ಕಡೆ ವಿಶೇಷ ದರ್ಶನ ತೊಗೊಂಡವರು ಅಲ್ಲಿಂದನೇ ಬಂದಿದ್ದಾರೆ. ಮತ್ತು ಒಬ್ಬರು ಸುಮ್ಮನೆ ಒಳಗಡೆ ನುಗ್ಗಿ ಆ ಥರ ಬರ್ತಾಯಿದ್ದಾರೆ. ಎಲ್ಲರಿಗೂ ಒಂದೇ ಕಡೆ ಜಾಗ ಆಗಿಬಿಟ್ಟಿದೆ ಹೋಗೋಕ್ಕೆ. ಸರಿಯಾದ ವ್ಯವಸ್ಥೆ ಇರಲಿಲ್ಲ, ಮ್ಯಾನೇಜ್ಮೆಂಟ್ ಇರಲಿಲ್ಲ. ವಿರೂಪಾಕ್ಷೇಶ್ವರ ದೇವರನ್ನ ಪಂಪಾಪತಿ ಅಂತಲೂ ಕರೀತಾರೆ. ಮತ್ತು ಪಂಪಾಪತಿ ಹೆಂಡತಿ ಪಾರ್ವತಿ ಅಂದರೆ ಹಂಪಮ್ಮ ದೇವಿ. ಇದು ಕೂಡ ಗರ್ಭಗುಡಿ ದೇವಸ್ಥಾನದ ಪಕ್ಕದಲ್ಲೇ ಹಂಪಾದೇವಿ ಇದ್ದಾರೆ. ಇವಾಗ ನಾವು ಅಲ್ಲಿ ಭೇಟಿ ಕೊಡ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ವಿರೂಪಾಕ್ಷೇಶ್ವರ ಅಲ್ಲಿ ಕ್ಯಾಮ್ರಾ ಅಲೋ ಮಾಡಲ್ಲ, ಹಾಗಾಗಿ ನಾವು ಅಲ್ಲಿ ದರ್ಶನ ತಗೊಂಡು ಇಲ್ಲಿ ಬಂದ್ವಿ. ಇದು ಹಂಪಮ್ಮ ದೇವಿ ದೇವಸ್ಥಾನ. ಅಂದರೆ ಪಂಪಾಪತಿ ದೈವದ ಹೆಂಡತಿ ಹಂಪಮ್ಮ ದೇವಿ ಅಂತ. ಇದು ಬುಧವಾರ 17 ತಾರೀಕು ಮಂಗಳವಾರ ಸಾಯಂಕಾಲ ಫಲಪೂಜಾ ಅಂತ ಇರುತ್ತೆ. ಇದು ಹುಣ್ಣಿಮೆ ಆದಮೇಲೆ ಅವತ್ತು ಒಂಥರ ಜಾತ್ರೆ ಲೆಕ್ಕಕ್ಕೆ ಆಗುತ್ತೆ. ತುಂಬ ರಶ್ ಇರುತ್ತೆ. ಬೇರೆ ಬೇರೆ ಭಾಗಗಳಿಂದ, ಅಂದರೆ ಮನೆ ದೇವರು ಅಂತ ಇರುತ್ತಲ್ಲ ಹಂಪೆದು, ಅವರೆಲ್ಲ ಬಂದು ದೀಪ ಹಚ್ತಾರೆ. ತುಂಬ ರಶ್ ಇರುತ್ತೆ. ರಾತ್ರಿ ಇಡೀ ಇದು ದೇವಸ್ಥಾನದ ಆವರಣ ಎಲ್ಲ ದೀಪಗಳಿಂದ ಕೂಡಿರುತ್ತೆ. ಅಂದರೆ ಅವತ್ತಿನ ದಿನ ಏನು ವಿಶೇಷತೆ ಅಂದರೆ, ಈ ಪಂಪಾಪತಿ ಮತ್ತು ಹಂಪಮ್ಮ ದೇವರ ನಿಶ್ಚಿತಾರ್ಥ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ರಾತ್ರಿಯೆಲ್ಲ
ಭಕ್ತಾದಿಗಳು ಎದ್ದು ಅದನ್ನು ಸಡಗರ ಸಂಭ್ರಮನ ತುಂಬಿಕೊಳ್ಳೋಕ್ಕೆ ದೀಪಗಳನ್ನ ಹಚ್ಚಿ ಅದರಿಂದ ಅವರ ನಿಶ್ಚಿತಾರ್ಥ ಸಂಭ್ರಮಾಚರಣೆನ ಮಾಡ್ತಾರೆ. ಹಾಗಾಗಿ ನಾವು ಪ್ರತಿ ವರ್ಷ ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಗೆ ಹೋಗಿ ಅದು ಒಂದು ವೀಡಿಯೋ ಮಾಡ್ತೀನಿ ದೀಪಾಲಂಕಾರ ಹೇಗೆ ಮಾಡಿರ್ತಾರೆ ಅಂತ. ಈಗೆಲ್ಲ ದರ್ಶನ ಆಯಿತು, ಕಾಯೆಲ್ಲ ಓಡಿಸ್ಕೊಂಡು ಇವಾಗ ಹೊಸಪೇಟೆಗೆ ಅಲ್ಲಿ ನನ್ನ ಮಗಳು ಡ್ಯಾಮಿಗೆ ಹೋಗೋಣ, ಅಲ್ಲೆಲ್ಲ ಆಟ ಆಡೋಕ್ಕಿದ್ದಾವಲ್ಲ, ಹಾಗಾಗಿ ಹೊಸಪೇಟೆಗೆ ಹೋದ್ವಿ. ಈಗ ಹಸಿವಾಗಿತ್ತು, ಆಗಲೇ 2-3 ಗಂಟೆ ಆಗಿತ್ತು. ಹಾಗಾಗಿ ಊಟ ಮುಗಿಸ್ಕೊಂಡು ಆಮೇಲೆ ಡ್ಯಾಮಿಗೆ ಹೋದ್ರಾಯ್ತು. ಮತ್ತು ಅಲ್ಲಿಂದ 4 ಕಿಲೋಮೀಟ್ರ್, ಹೊಸಪೇಟೆಯಿಂದ ಡ್ಯಾಮು 3-4 ಕಿಲೋಮೀಟ್ರ್ ಆಗುತ್ತೆ ಅಂದಾಜು. ಅಲ್ಲಿಗೆ ಹೋದ್ವಿ. ಅದು ಬೆಳಗ್ಗೆ ಟಿಫಿನ್ ಮಾಡ್ಕೊಂಬಿಟ್ಟಿದ್ದು. ಬೆಳಗ್ಗೆ 8 ಗಂಟೆಗೆಲ್ಲ ಟಿಫಿನ್ ಮಾಡ್ಕೊಂಡಿದ್ವಿ. ಮಕ್ಕಳಿಗೂ ಕೂಡ ಹಸಿವಾಗಿತ್ತು, ನಮಗೂ ಹಸಿವಾಗಿತ್ತು. ಹಾಗಾಗಿ ಹಂಪೆಯಿಂದ ಹೊಸಪೇಟೆ ಒಂದು 10-12 ಕಿಲೋಮೀಟರ್ ಆಗುತ್ತೆ, ಒಂದು ಹಾಫ್ ಆನ್ ಅವರಲ್ಲಿ. ಅಲ್ಲಿಂದ ಬಂದ್ವಿ, ದರ್ಶನ ಮುಗಿಸ್ಕೊಂಡು. ಅಲ್ಲೆಲ್ಲ ಹಂಪೆಯಲ್ಲಿ ಅಷ್ಟು ತಿನ್ನೋಕ್ಕೆ ಊಟಕ್ಕೆ ಅಷ್ಟು ಕಂಫರ್ಟ್ ಇರಲಿಲ್ಲ. ಹಾಗಾಗಿ ಹೊಸಪೇಟೆಯಲ್ಲಿ ಆಪ್ಷನ್ಸ್ ಇರ್ತಾವಲ್ಲ, ಹಾಗಾಗಿ ನಾವು ಪ್ರತಿ ಸಲ ಇದೇ ಹೋಟೆಲಿಗೆ ಬರೋದು. ಇಲ್ಲೇ ಬಂದ್ವಿ. ಇಲ್ಲಿ ನಾರ್ತು ಮತ್ತು ಸೌತು ಟಿಫಿನ್ ಐಟಮ್ ಎಲ್ಲ ಸಿಗುತ್ತೆ. ಹಾಗಾಗಿ ಇಲ್ಲಿಗೆ ಬಂದ್ವಿ. ನನ್ನ ಮಗಳು ಸೂಪ್ ಅಂದರೆ ಇಷ್ಟ, ಹಾಗಾಗಿ ಸೂಪ್ ಆರ್ಡ್ರ್ ಮಾಡಿದ್ವಿ. ಸೂಪು, ರೋಟಿ, ಕರಿ ಅದೆಲ್ಲ ತೊಗೊಂಡು ನನ್ನ ಚಿಕ್ಕ ಮಗಳು ಸೂಪ್ ಕುಡಿತಾ ಇದ್ದಾಳೆ. ಸ್ವಲ್ಪ ಅಷ್ಟೊಂದು ಖಾರ ಇರಲಿಲ್ಲ, ಸ್ಪೈಸಿಯಾಗೇನಿರಲಿಲ್ಲ, ಒಂಥರ ಸ್ವೀಟ್ ಥರ ಇತ್ತು. ಹಾಗಾಗಿ ಅವಳಿಗೊಂದು ಸ್ವಲ್ಪ ಸೂಪ್ ಕುಡಿಸಿದ್ವಿ. ಅದಾದಮೇಲೆ ನಾರ್ತ್ ಇಂಡಿಯನ್ ಡಿಶಸ್ ಆರ್ಡ್ರ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ಜ್ಯೂಸು ಅದೆಲ್ಲ ತೊಗೊಂಡ್ವಿ. ನನ್ನ ಚಿಕ್ಕ ಮಗಳಿಗೆ ಇಡ್ಲಿ ತೊಗೊಂಡ್ವಿ. ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಮಧ್ಯಾಹ್ನ 4 ಗಂಟೆ ಆಯಿತು, 3-4 ಗಂಟೆ ಆಯಿತು. ಅಲ್ಲಿಂದ ಡ್ಯಾಮಿಗೆ ಹೋಗಬೇಕು ಅಂತ ಬೇಗ ಊಟ ಮಾಡಿಕೊಂಡು, ಅಲ್ಲಿ ಹೋದರೆ ಟೈಮ್ ಸಿಗೋದೇ ಇಲ್ಲ. ಅಷ್ಟೊಂದು ಚೆನ್ನಾಗಿದೆ ಅದೆಲ್ಲ ಡ್ಯಾಮ್ ವ್ಯೂ ಪಾಯಿಂಟ್ ಅದೆಲ್ಲ. ಹಾಗಾಗಿ ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಬೇಗ ಊಟ ಮುಗಿಸ್ಕೊಂಡು ಹೋದ್ವಿ. ಅದನ್ನು ನಾಳೆಗೆ ನಿಮ್ಮ ಮುಂದೆ ಡ್ಯಾಮಿನ ವೀಡಿಯೋನ ನಿಮ್ಮ ಮುಂದೆ ನಾಳೆ ತೊಗೊಂಬರ್ತೀನಿ. ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರು, ಲೈಕು, ಕಮೆಂಟು ಮಾಡಿ. ಥ್ಯಾಂಕ್ ಯು. ಲಾಸ್ಟಲ್ಲೆಲ್ಲ ಫೋಟೋ ತಗೊಂಡ್ವಿ, ಊಟ ಮಾಡಿದ್ವಿ.